ಆಡ್ಸ್ ಅನ್ನೋದು ಜಾಸ್ತಿ ಅದೇ ಏನ್ ಹೇಳ್ತಾರೆ ಅಂದ್ರೆ ಜಾಸ್ತಿ ಜನಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗ್ಬಿಟ್ಟಿದೆ. ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕಾಲು ಹೋಗುತ್ತೆ, ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಹೋಗುತ್ತೆ. ಈ ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಮಿಸ್ಲೀಡ್ ಮಾಡ್ತಿದೆ ಕೆಲವ್ರನ್ನ. ಇಟ್ಸ್ ಓಕೆ, ಕೆಲವೊಂದು ಪ್ರಾಡಕ್ಟ್ಸ್ ಓಕೆ ಟ್ರಸ್ಟಬಲ್ ಇದೆ, ಬಟ್ ಆಕ್ಚುಲ್ ಆಗಿ ಈ ಆಯಿಂಟ್ಮೆಂಟ್ಸ್ ಈ ಆಯಿಲ್ಸ್ ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ? ವರ್ಕೌಟ್ ಆಗಲ್ಲ. ಐ ವಾಂಟ್ ಟು ಬಿ ವೆರಿ ಬ್ಲಂಟ್ ಬಿಕಾಸ್ ದೇ ಸಮ್ ಗುಡ್ ಮೆಸೇಜ್ ಟು ಗೋ ಟು ದ ಸೊಸೈಟಿ. ಸೊ ಯಾಕಂದರೆ ಆರ್ಥರೈಟಿಸ್ ಅಂದರೆ ಒಳಗಡೆ ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿದೆ. ನಾನು ಫಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿರೋದು ಹೊರಗಡೆ ಚರ್ಮಕ್ಕೆ ಹಚ್ಚಿದ್ರೆ ಹೇಗೆ ಕಾರ್ಟ್ಲೇಜ್ ಬೆಳೆಯುತ್ತೆ? ಐ ಮೀನ್ ವೆರಿ ಸಿಂಪಲ್. ಐ ಮೀನ್ ಮೆಕ್ಯಾನಿಕಲ್. ಈಗ ನಮ್ಮದು ಹೆಂಗೆ ಹೇಳ್ಬೇಕಂದ್ರೆ, ಈಗ ಕಾರ್ದು ಒಂದು ಟೈರ್ ಸೌದಿದೆ, ಆ ಟೈರ್ ಸೌದಿದ್ರೆ ಅದ್ಮೇಲೆ ಒಂದು ಸ್ವಲ್ಪ ಪ್ಯಾಚ್ ಮಾಡಿದರೆ ಸ್ವಲ್ಪ ದಿನ ನಡೆಯುತ್ತೆ. ಬಟ್ ಅನ್ಲೆಸ್ ಅಂಟಿಲ್ ಯು ಚೇಂಜ್ ದ ನ್ಯೂ ಟೈರ್, ಲೈಕ್ ಹೊಸ ಟೈರ್ ಹಾಕೋವರೆಗೂ ಗಾಡಿ ವಿಲ್ ನಾಟ್ ಬಿ ಸ್ಟೇಬಲ್. ಸಿಮಿಲರ್ಲಿ ಕಾರ್ಟ್ಲೇಜ್ ಡ್ಯಾಮೇಜ್ ಆದಾಗ ಇಟ್ಸ್ ಲೈಕ್ ಎ ವೇರ್ ಆ್ಯಂಡ್ ಟೇರ್. ಟೈರ್ ಸೌದಂಗೆ ಹೊಸ ಟೈರ್ ಹಾಕಬೇಕು. ಅದೇ ಥರ ಐದರ್ ಯು ಡೂ ದ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆರ್ ಯು ರಿಮೂವ್ ದ ಲೋಡ್ ಫ್ರಮ್ ದ್ಯಾಟ್, ಲೈಕ್ do the physiotherapy exercises and all. These ointments, these oils, only they will help for pain relief. ಪೇನ್ ಆಗೋದನ್ನು ತಡೆಗಟ್ಟುತ್ತೆ, ಪೇನ್ ಆಗೋದನ್ನು ಮರೆಸುತ್ತೆ. ಒಳಗಡೆ ಏನಿದೆ ಪ್ರಾಬ್ಲಮ್ ಅದು ನಿವಾರಣೆ ಆಗಲ್ಲ. ಹೊರಗಡೆ ಬರ್ತಾ ಇರೋ ಪೇನನ್ನು ಸ್ವಲ್ಪ ಪ್ರಮಾಣವರೆಗೂ ಅಥವಾ ಸ್ವಲ್ಪ ಸಮಯದವರೆಗೂ ತಡೆಗಟ್ಟುತ್ತೆ ಅಷ್ಟೇ. ಈಗ ಮನೇಲಿ ಇವಾಗ ನಾವೇನಾದ್ರೂ ನಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಯೂಶಲಿ ಅಜ್ಜಂದ್ರು ಅಮ್ಮಂದ್ರು ಏನ್ ಹೇಳ್ತಾರೆ ಅಂದ್ರೆ, ಊಟ ಕರೆಕ್ಟ್ ಆಗಿ ಮಾಡಲ್ಲ ನೀವು, ಅದಕ್ಕೆ I mean, see, obviously all the diseases starts with food, all the disease ends with food. So good food habits are always good for the general well-being of the body. ಅಂದರೆ ನಮ್ದು ಹಾರ್ಟ್, ಲಂಗ್, ಲಿವರ್, ಕಿಡ್ನಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನಾವು ಒಳ್ಳೆ ಊಟ, ಒಳ್ಳೆ ವ್ಯವಸ್ಥೆ, ಆಮೇಲೆ ನಮ್ದು ಸರಿಯಾದ ನಿದ್ದೆ, ಆಲ್ ದೋಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಬಟ್ ಊಟದಿಂದನೇ ಆರ್ಥರೈಟಿಸ್ ಬರುತ್ತೆ ಅಂತ ಆ ಥರ ಯಾವುದು ಮೆಡಿಕಲ್ ಸೈನ್ಸಲ್ಲಿ ಪ್ರೂವ್ ಇಲ್ಲ. ಸೊ ಬಟ್ ಓವರ್ ಒಬೆಸಿಟಿ ಆದರೆ ಸ್ವಲ್ಪ ಆರ್ಥರೈಟಿಕ್ ಚಾನ್ಸಸ್ ಜಾಸ್ತಿ. ಈಗ ಯಾಕೆ ಕಾಲು ನೋವು ಬರುತ್ತೆ? ಅದಕ್ಕೆ ಮೇಜರ್ ರೀಸನ್ ಏನು? ಮೇಜರ್ ರೀಸನ್ ಅಂತಂದರೆ, ಈಗ ನಾನು ಹೇಳ್ದಂಗೆ ಕಾರ್ಟ್ಲೇಜ್ ಸೌದಾಗ ಕೆಳಗಡೆ ಒಂದು ಸಬ್ ಕಾಂಡ್ರಲ್ ಬೋನ್ ಅಂತ ಇರುತ್ತೆ. ಅಲ್ಲಿ ನರಗಳ ತುಂಬ ಸಪ್ಲೈ ಇರುತ್ತೆ ಅಂತ. ನರಗಳ ನಮಗೆ ಪೇನ್ ಆಗೋ ನಮಗೆ ಅರ್ಥ ಆಗೋದು ಅಂದರೆ ಲೈಕ್ ವಿಲ್ ರಿಯಲೈಸ್ ದ ಪೇನ್ ವೆನ್ ನರ್ವ್ಸ್ ಆರ್ ಇರಿಟೇಟೆಡ್. ಸಬ್ ಕಾಂಡ್ರಲ್ ಬೋನ್ ನರ್ವ್ಸ್ ಟಿಶ್ಯೂಸ್ ತುಂಬ ಇರ್ತವೆ. ಆ ಕಾರ್ಟ್ಲೇಜು ಅದೊಂಥರ ಕುಷನ್ ಥರ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇವಾಗ ನಮಗೆ ನಿಮಗೆ ಎಲ್ಲ ಈ ಏಜ್ ಗ್ರೂಪಲ್ಲಿ ಅಪ್ ಟು 55-60 ಒಂದ್ಸಲ ಅದು ಕಾರ್ಟ್ಲೇಜ್ ಸೌದಾಗ ಕೆಳಗಡೆ ಇರೋ ಸಬ್ ಕಾಂಡ್ರಲ್ ಬೋನು ಎಕ್ಸ್ಪೋಸ್ ಆಗಿಬಿಟ್ಟು ಅಲ್ಲಿ ಆ ನರಗಳು ಆ ಪೇನ್ನ ಪಿಕ್ ಮಾಡಿಬಿಟ್ಟು ನಮ್ಮ ಸ್ಪೈನಲ್ ಕಾರ್ಡಿಗೆ ಕಳಿಸಿ ಬ್ರೈನಿಗೆ ಕಳಿಸಿ ಪೇನ್ ಅಂತ ಅಪ್ರಿಷಿಯೇಟ್ ಆಗುತ್ತೆ. ಅದೇ ಸಬ್ ಕಾಂಡ್ರಲ್ ಮೇಲೆ ಲೋಡ್ ಬಿದ್ದಿಲ್ಲ ಅಂದರೆ, ಸಬ್ ಕಾಂಡ್ರಲ್ ಬೋನ್ ಮೇಲೆ ಕಾರ್ಟ್ಲೇಜ್ ನಾರ್ಮಲ್ ಇತ್ತಂದರೆ ಅದು ಪೇನ್ ಆಗಲ್ಲ. ಇಷ್ಟೇ. ಇಟ್ಸ್ ಸೋ ಮೆಕ್ಯಾನಿಕಲ್. ದೇರ್ ಇಸ್ ನೋ ಕಾರ್ಟ್ಲೇಜ್, ಸಬ್ ಕಾಂಡ್ರಲ್ ಬೋನ್ ಎಕ್ಸ್ಪೋಸ್ ಆಗಿದೆ, ನರ್ವಿಂದ ಸ್ಟಿಮ್ಯುಲಸ್ ಹೋಗಿದೆ, ಸ್ಪೈನಲ್ ಕಾರ್ಡ್, ಬ್ರೈನ್, ಪೇನ್, ಈ ಥರ. ನನ್ನ ಕೊನೆ ಪ್ರಶ್ನೆ, ಈಗ ಸೀನಿಯರ್ ಸಿಟಿಜನ್ಸ್ ಅವರು ಕೂತ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ, ಹೌದು ತುಂಬಾ ಸಫರ್ ಮಾಡ್ತಾರೆ. ಕರೆಕ್ಟ್. ಏನ್ ಹೇಳ್ತೀರಾ? ಅಂದ್ರೆ ಸರ್ಜರಿ ಮಾಡಿಸ್ಬೇಕಾ ಅಥವಾ ಬೆಟರ್ ಟ್ರೀಟ್ಮೆಂಟ್ ತಗೋಬೇಕಾ? ಯಾವ ರೀತಿ? ಕರೆಕ್ಟ್. ವೆರಿ ನೈಸ್ ಕ್ವೆಶನ್. ಸೊ ದಟ್ ಮೆನಿ ಪೀಪಲ್ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್. ಐಲ್ ಟೆಲ್ ಲಿಟಲ್ ಎಲಾಬ್ರೇಟಿವ್ಲಿ. ಸೊ ಯಾಕಂದರೆ ಸುಮಾರು ಜನ 55 ವರ್ಷ 65 ಮೇಲ್ಪಡಿಸ್ಬಿಟ್ಟವರು ನಿಮ್ಮ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಆ ಡಾಕ್ಟ್ರ್ ಹೋದ ತಕ್ಷಣ ಸರ್ಜರಿ ಅಂತ ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋದೇನು ಎಲ್ಲರೂ ಮಾಡಿಸ್ಕೊಳ್ಳೋದು ಬೇಕಾಗಲ್ಲ. 100 ಜನ ಬಂದರೆ ಅದನ್ನು 40 ಜನಕ್ಕೆ ಸಿಂಪಲ್ ಎಕ್ಸಸೈಸು, ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಸ್ವಲ್ಪ ವೇಟ್ ರಿಡಕ್ಷನು, ಸ್ವಲ್ಪ ಯೂರಿಕ್ ಆ್ಯಸಿಡ್ ಜಾಸ್ತಿ ಅದನ್ನು ಕಂಟ್ರೋಲ್ ಮಾಡೋದು, ಮತ್ತು ಈ ಸ್ವಲ್ಪ ಕೃತಕ ಇದರಿಂದ ಆರ್ಟಿಫಿಷಿಯಲ್ ಹೀಟಿಂಗ್ ಪ್ಯಾಡಿಂಗ್ ಅದೆಲ್ಲ ಮಾಡೋದ್ರಿಂದ ಒಂದು 40% ಜನಕ್ಕೆ ಸರಿ ಹೋಗ್ಬಿಡುತ್ತೆ. ಅವರು ದೇ ವಿಲ್ ನಾಟ್ ಲ್ಯಾಂಡ್ ಅಪ್ ಇನ್ ಮೇಜರ್ ಆರ್ಥರೈಟಿಸ್, ಲೈಕ್ ಆಪ್ರೇಷನ್ ಬೇಕಾಗಂಥದ್ದು. ಇನ್ನೊಂದು 40% ಜನಕ್ಕೆ ನಿಜವಾಗ್ಲೂ ಆಪ್ರೇಷನ್ ಬೇಕಾಗತ್ತೆ. ಈಗ ಪ್ರೆಸೆಂಟ್ ವರ್ಲ್ಡಲ್ಲಿ ಇಷ್ಟೊಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ಇಷ್ಟೊಂದು ಅಡ್ವಾನ್ಸಸ್ ಆಗಿದ್ದಾವೆ. ಎಲ್ಲನೂ ಡಾಕ್ಟ್ರದ್ದು ಅಡ್ವಾನ್ಸಸ್ ಆಗಿದೆ, OT ಥಿಯೇಟ್ರದ್ದು ಅಡ್ವಾನ್ಸ್ ಆಗಿದೆ, ರಿಹ್ಯಾಬಿಲಿಟೇಷನ್ ಅಡ್ವಾನ್ಸ್ ಆಗಿದೆ, ನ್ಯೂವರ್ ಎಕ್ವಿಪ್ಮೆಂಟ್ಸ್ ಬಂದಿದ್ದಾವೆ, ನ್ಯೂವರ್ ಇಂಪ್ಲಾಂಟ್ಸ್ ಬಂದಿದ್ದಾವೆ. ಸೊ ಇದರಿಂದ ಸಕ್ಸಸ್ ರೇಟು ಆಲ್ಮೋಸ್ಟ್ 99.2 to 99.8% ತನಕ ಹೋಗಿದೆ. ಸೊ ಇಷ್ಟೊಂದು ಸಕ್ಸಸ್ ರೇಟ್ ಇದ್ದಾಗ ನಿಮ್ಮ ಬಾಡಿ ಫಿಟ್ ಇತ್ತಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ನೀವು 65 ವರ್ಷ ಆಗಿದೆ, ನನಗೆ ಡಯಾಬಿಟಿಸ್ ಇದೆ, BP ಇದೆಲ್ಲ ಇದೆ, ಬಟ್ ಎಲ್ಲನೂ ಕಂಟ್ರೋಲಲ್ಲಿದ್ದು ಎಲ್ಲನೂ ಆಪ್ಟಿಮೈಸಬಲ್ ಸಿಚುವೇಶನ್ ಇತ್ತಂತಂದರೆ ಆಪ್ರೇಷನ್ ಮಾಡಿಸೋದು ಒಳ್ಳೆಯದು. ಯಾಕಂದರೆ ನಿಮಗೆ ಎವ್ರಿ ಇಯರ್ ವಯಸ್ಸು ಆದಂಗೆ ಆರ್ಥರೈಟಿಸ್ನೂ ಜಾಸ್ತಿ ಆಗುತ್ತೆ, ಅದ್ರ ಜೊತೆ ನಿಮ್ಮ ದೇಹನೂ ವಯಸ್ಸಾಗಂಗೆ ಹೋಗುತ್ತೆ. ಎಷ್ಟು ವಯಸ್ಸು ಜಾಸ್ತಿ ಆಗುತ್ತೆ ಆಪ್ರೇಷನ್ ಮಾಡೋಕ್ಕೆ ಸರ್ಜನ್ಗೆ ಕಷ್ಟ, ಅದನ್ನು ತಡೆಯೋಕ್ಕೆ ಪೇಷಂಟಿಗೆ ಕಷ್ಟ. ಸೊ ಯಾವ ಕರೆಕ್ಟ್ ಏಜಲ್ಲಿ ನೀವು ಡಾಕ್ಟ್ರ್ ಹೋಗಿ ತೋರಿಸ್ಕೊಂಡಾಗ, ನಿಮ್ಮ ನಂಬಿಕೆ ಇರುವ ಡಾಕ್ಟ್ರ್ ಮೇಲೆ ತೋರಿಸ್ಕೊಂಡಾಗ ಅವರು ಸರಿಯಾದ ಅವ್ರದ್ದು ಏನು ಅವರು ಹೇಳ್ತಾರೆ ಅಡ್ವೈಸ್ ಫಾಲೋ ಮಾಡಿದರೆ, ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾರೂ ಅನ್ನೆಸೆಸರಿ ಸರ್ಜರಿ ಮಾಡೋಕ್ಕೆ ಯಾರೂ ಹೋಗಲ್ಲ, ಯಾರಿಗೂ ಅದು ಬೇಕಾಗೋಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಅಡ್ವೈಸ್ ಮಾಡಿರ್ತಾರೆ.
ಮಾಡಿದರೆ ಒಳ್ಳೆ ಡಾಕ್ಟ್ರನ್ನ ಚೂಸ್ ಮಾಡಿಸ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸರ್ಜರಿ ಬೇಕಾಗಿಲ್ಲ ಅಂತಂದರೆ ವ್ಯಾಯಾಮ, ಫಿಸಿಯೋಥೆರಪಿ, ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ಗಳಿರ್ತಾವೆ, ಅದನ್ನು ತೊಗೊಂಡು ಮಾಡ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.